ANMR ನ್ಯೂಸ್ಗೆ ಸ್ವಾಗತ. ವೈಯಕ್ತಿಕವಾಗಿ ತೇಜೋವಧೆ ಮಾಡುವವರ ವಿರುದ್ಧ ತೀವ್ರ ಟೀಕಾ ಪ್ರಹಾರ ಮಾಡಿದ ಡಾಕ್ಟರ್ MC ಬಾಲಾಜಿ. ಸಾಮಾಜಿಕವಾಗಿ ಎಲ್ಲ ಜನಾಂಗಕ್ಕೆ ನ್ಯಾಯ ದೊರಕಿಸಿಕೊಡಬೇಕು ಎಂದು ತನ್ನ ಜೀವನದ ಧ್ಯೇಯವಾಗಬೇಕೆಂದು ನಿಶ್ಚಯಿಸಿದ ದಿವಂಗತ MC ಆಂಜನೇಯ ರೆಡ್ಡಿರವರು 1935ರಲ್ಲಿ ರಾಜಕೀಯ ಪ್ರವೇಶ ಮಾಡಿದರು. ನಮ್ಮ ಕುಟುಂಬ 90 ವರ್ಷಗಳಿಂದ ರಾಜಕೀಯದಲ್ಲಿ ತೊಡಗಿಕೊಂಡು ಸಾಮಾಜಿಕವಾಗಿ ಸೇವೆ ಮಾಡುತ್ತಿರುವ ನಮ್ಮ ಕುಟುಂಬದ ವಿರುದ್ಧ ವೈಯಕ್ತಿಕವಾಗಿ ತೇಜೋವಧೆ ಮಾಡುವವರಿಗೆ ಉತ್ತರ ಕೊಡುವ ವೇದಿಕೆ ಇದಾಗಿದೆ ಎಂದು ಸಚಿವ ಡಾಕ್ಟರ್ MC ಸುಧಾಕರ್ ಅವರ ಸಹೋದರ ಡಾಕ್ಟರ್ MC ಬಾಲಾಜಿ ಹೇಳಿದರು. ದಿವಂಗತ MC ಆಂಜನೇಯರೆಡ್ಡಿಯವರು 90 ವರ್ಷಗಳ ರಾಜಕೀಯ ಪ್ರಸ್ತಾವನೆಯ ನೆನಪಿಗಾಗಿ ಚೌಡರೆಡ್ಡಿಯವರ ಅಭಿಮಾನಿಗಳ ಬಳಗದಿಂದ ಚಿಂತಾಮಣಿ ನಗರಸಭೆಯ ಎಲ್ಲ ಪೌರ ನೌಕರರಿಗೆ ಶನಿವಾರವಾದ ಇಂದು ನಗರದ NR ಬಡಾವಣೆಯಲ್ಲಿರುವ MC ಆಂಜನೇಯರೆಡ್ಡಿ ಕಲ್ಯಾಣ ಮಂಟಪದಲ್ಲಿ ಪೌರ ನೌಕರರಿಗಾಗಿ ಹಮ್ಮಿಕೊಂಡಿದ್ದ ಅಭಿನಂದನಾ ಸಮಾರಂಭ ಉದ್ಘಾಟನೆ ನೆರವೇರಿಸಿ ಅವರು ಮಾತನಾಡುತ್ತಿದ್ದರು. ಪಟೇಲ್ ಚೌಡರೆಡ್ಡಿಯವರ ಕುಟುಂಬ 16ನೇ ಮಗನಾಗಿರುವ ನಮ್ಮ ತಾತ ದಿವಂಗತ MC ಆಂಜನೇಯರೆಡ್ಡಿಯವರು 1935ರಲ್ಲಿ ರಾಜಕೀಯ ಪ್ರವೇಶ ಮಾಡಿದರು ಎಂದು ತಮ್ಮ ಕುಟುಂಬದ ರಾಜಕೀಯ ಇತಿಹಾಸದ ಬಗ್ಗೆ ವಿವರಿಸಿ, ಇಂದು ಸಮಾರಂಭ ನಡೆಯುತ್ತಿರುವ ಆಂಜನೇಯರೆಡ್ಡಿ ಕಲ್ಯಾಣ ಮಂಟಪದ ಸ್ಥಳ, ರಾಘವೇಂದ್ರ ಸ್ವಾಮಿ ಮಠದ ಸ್ಥಳ ಮತ್ತು KR ಬಡಾವಣೆಯಲ್ಲಿರುವ ಉರ್ದು ಶಾಲೆಯ ಜಾಗವನ್ನು ಆಂಜನೇಯರೆಡ್ಡಿಯವರು ಹಂಚಿಕೆ ಮಾಡಿದ ಬಗ್ಗೆ ಸಂಪೂರ್ಣವಾಗಿ ವಿವರಿಸಿದ್ದಲ್ಲದೆ, ಇಂದಿನ ಮಾಹಿತಿಯ ಬಗ್ಗೆ ಅರಿವಿಲ್ಲದೆ ಇದರ ಬಗ್ಗೆ ಕೆಲವರು ಟೀಕೆ ಮಾಡುತ್ತಾರೆ ಎಂದು ಟೀಕಾ ಪ್ರಹಾರ ಮಾಡುವವರ ವಿರುದ್ಧ ತೀವ್ರ ವಾಗ್ದಾಳಿ ನಡೆಸಿದರು. ನಮ್ಮ ತಾತ ದಿವಂಗತ ಆಂಜನೇಯರೆಡ್ಡಿ, ನಮ್ಮ ತಂದೆ A ಚೌಡರೆಡ್ಡಿ, ನಾನು ಮತ್ತು ನನ್ನ ತಮ್ಮ ಸಚಿವ ಡಾಕ್ಟರ್ MC ಸುಧಾಕರ್ ನಾವುಗಳು ಜೀವಿಸುತ್ತಿರುವುದು ನಿಮಗಾಗಿ, ನಿಮ್ಮ ಎಲ್ಲರಿಗಾಗಿ ಎಂದರು. ಅಂಬಾಜಿದುರ್ಗ ಬೆಟ್ಟ ಅಭಿವೃದ್ಧಿ, ವಿದ್ಯಾಗಣಪತಿ ಮಂದಿರ ನಿರ್ಮಾಣ, ಆಶ್ರಯ ಬಡಾವಣೆ ನಿರ್ಮಾಣ ಸೇರಿದಂತೆ ವಾಲ್ಮೀಕಿ ಭವನ, ಅಂಬೇಡ್ಕರ್ ಭವನ ನಿರ್ಮಾಣ ಮತ್ತಿತರ ಕಾಮಗಾರಿಗಳ ಬಗ್ಗೆ ಪ್ರಸ್ತಾಪಿಸಿದ ಡಾಕ್ಟರ್ ಬಾಲಾಜಿರವರು, ಚರಿತ್ರೆ ಇರುವ ಕುಟುಂಬದ ಬಗ್ಗೆ 10 ವರ್ಷಗಳಲ್ಲಿ ಏನು ಮಾಡದವರು ಏನು ಮಾತನಾಡುತ್ತಿದ್ದಾರೆ ಎಂದು ತಮ್ಮ ವಿರೋಧಿಗಳ ವಿರುದ್ಧ ಮಾಜಿ ಶಾಸಕ ಹೆಸರು ಪ್ರಸ್ತಾಪಿಸದೆ ಟೀಕಾ ಪ್ರಹಾರ ನಡೆಸಿ, ಮಾಹಿತಿ ಇಲ್ಲದೆ ಪುಂಗಿಗಳು ಹೇಳುವ ಮಾತು ಕೇಳಿ ಮಾತನಾಡುವುದು ಸರಿಯಲ್ಲ ಎಂದರು. ಮತದಾರರು 10 ವರ್ಷಗಳ ರಾಜಕೀಯ ಭವಿಷ್ಯವನ್ನು ನೀಡಿದವರು ಅಭಿವೃದ್ಧಿ ಬಿಟ್ಟು ವಿಧಾನಸಭೆಯಲ್ಲಿ ಪ್ರಶ್ನೆಗಳು ನಮ್ಮ ವಿರುದ್ಧ ಕೇಳಿದ್ದು ಬಿಟ್ಟರೆ ಏನು ಮಾಡಲಿಲ್ಲವೆಂದು ವಿರೋಧಿಗಳ ವಿರುದ್ಧ ಟೀಕಿಸಿದ ಡಾಕ್ಟರ್ ಬಾಲಾಜಿರವರು, ನಮ್ಮ ಮೇಲೆ ರಾಜಕೀಯವಾಗಿ ದ್ವೇಷ ಮಾಡಿದ್ದಾರೆ. ಆದರೆ ಅದು ಬಿಟ್ಟು ವಿವಿಧ ಜನಾಂಗದವರ ಮೇಲೆ, ಅಧಿಕಾರಿಗಳ ಮೇಲೆ, ಪೊಲೀಸರ ಮೇಲೆ ದ್ವೇಷ ಸಾಲದಂತೆ ಇದೀಗ ಪೌರ ಕಾರ್ಮಿಕರ ಮೇಲೆಯೂ ದ್ವೇಷ ಸಾಧನೆ ಮಾಡಿರುವ ಬಗ್ಗೆ ಟೀಕಿಸಿ, ಇಂತಹ ದ್ವೇಷ ಅಡಚಣೆಗಳನ್ನು ದೂರ ಸರಿದು ಕೆಲಸ ಮಾಡಿ ನಿಮ್ಮ ಹಿಂದೆ ನಾವಿದ್ದೇವೆ ಎಂದು ಪೌರ ನೌಕರರಿಗೆ ಭರವಸೆ ನೀಡಿದರು. ಇನ್ನು ಸಭೆಯನ್ನು ಉದ್ದೇಶಿಸಿ ನಗರಸಭೆ ಪೌರಾಯುಕ್ತ GN ಚಲಪತಿ, ಮಾಜಿ ನಗರಸಭೆ ಅಧ್ಯಕ್ಷ ವೆಂಕಟಸ್ವಾಮಿ, ನಗರಸಭಾ ಸದಸ್ಯ ರೆಡ್ಡಪ್ಪ ಮಾತನಾಡಿದರು. ಸಭೆಯಲ್ಲಿ ನಗರಸಭೆ ಅಧ್ಯಕ್ಷ ಜಗನ್ನಾಥ್, ಉಪಾಧ್ಯಕ್ಷ ರಾಣಿಯಮ್ಮ, ಎಲ್ಲ ಕಾಂಗ್ರೆಸ್ ಪಕ್ಷದ ನಗರಸಭಾ ಸದಸ್ಯರು, ನಗರ ಯೋಜನಾ ಪ್ರಾಧಿಕಾರದ ಅಧ್ಯಕ್ಷ ಶ್ರೀನಾಥ್ ಮತ್ತು ಸದಸ್ಯರು ಸೇರಿದಂತೆ ಹಲವಾರು ಮುಖಂಡರು, ವಿವಿಧ ಚುನಾಯಿತ ಪ್ರತಿನಿಧಿಗಳು ಸಭೆಯಲ್ಲಿ ಹಾಜರಿದ್ದರು. ಇನ್ನು ಅಭಿನಂದನಾ ಸಮಾರಂಭದಲ್ಲಿ ನಗರಸಭೆಯ ಪೌರ ಕಾರ್ಮಿಕರು, ನೀರು ಸರಬರಾಜು ಮತ್ತು ಒಳಚರಂಡಿ ಮಂಡಿ ಸ್ವಚ್ಛತಾ ಸಿಬ್ಬಂದಿ, ಎಲ್ಲ ವಾಹನಗಳ ಚಾಲಕರು, ನೀರು ಸರಬರಾಜು ಸಿಬ್ಬಂದಿ, ಕಚೇರಿ D ಗ್ರೂಪ್, ಕಚೇರಿಯ ಎಲ್ಲ ಅಧಿಕಾರಿಗಳು ಮತ್ತು ಸಿಬ್ಬಂದಿ ವರ್ಗ ಹಾಗೂ ಪೌರಾಯುಕ್ತರ ಆದಿಯಾಗಿ ಸುಮಾರು 190ಕ್ಕೂ ಹೆಚ್ಚು ಮಂದಿಯನ್ನು ಸನ್ಮಾನಿಸಲು ಚೌಡರೆಡ್ಡಿಯವರ ಅಭಿಮಾನಿ ಬಳಗ ತೀರ್ಮಾನಿಸಿ, ಇಂದು ಅದ್ದೂರಿ ಕಾರ್ಯಕ್ರಮದೊಂದಿಗೆ ಶಾಲು ಹೊದಿಸಿ, ಫಲತಾಂಬೂಲದೊಂದಿಗೆ ಉಡುಗೊರೆಯಾಗಿ ಸ್ವೆಟರ್, ಸಂವಿಧಾನದ ಪುಸ್ತಕದೊಂದಿಗೆ ಸನ್ಮಾನಿಸಿ ಗೌರವಿಸಲಾಯಿತು. ನಂತರ ಪೌರ ನೌಕರರು ಸೇರಿದಂತೆ ಅವರ ಕುಟುಂಬದವರಿಗೂ, ಅತಿಥಿಗಳಿಗೆ ಮತ್ತು ಇತರರಿಗೆ ವಿಶೇಷ ಊಟದ ವ್ಯವಸ್ಥೆ ಸಹ ಕಲ್ಪಿಸಲಾಗಿತ್ತು.